ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ಸಾವಿನ ಆಚೆ ಏನು ಅನ್ನುವಂತಹ ಒಂದು ವಿಷಯದ ಮೇಲೆ ಚಿಕ್ಕದಾದಂಥ ಒಂದು ವಿಚಾರವನ್ನು ಮಾಡೋಣ. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಮನುಷ್ಯನಿಗೆ ಸಾವು, ಅದಾದ ನಂತರ ಸಾವಿನ ನಂತರ ಏನು ಅನ್ನೋಂಥ ವಿಷಯದ ಮೇಲೆ ಅವನಿಗೆ ಒಂದು ಚಿಂತೆ ಅನ್ನೋದು ಇದ್ದೇ ಇದೆ. ಕೆಲವರು ಮಾತ್ರ ಈ ಸಾವಿನ ನಂತರ ಏನಿದೆ ಅನ್ನುವಂತಹ ವಿಷಯನ ಅರ್ಥಕೊಳ್ಳೋದಕ್ಕೂ ಕೆಲವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಹುಟ್ಟು ಸಾವಿನ ನಡುವೆ ಇರುವಂತಹ ಒಂದು ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಅನಾದಿ ಕಾಲದಿಂದ ಇವಾಗಿನವರೆಗೂ ಒಂದು ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಸಾಯೋ ಕಾಲ ಹೇಗಿರ್ಬೋದು, ಸಾಯೋ ಕ್ಷಣದಲ್ಲಿ ಆ ಜೀವಿಯ ಸ್ಥಿತಿ ಹೇಗಿರುತ್ತೆ, ಅದಾದ ನಂತರ ಎಲ್ರಿಗೂ ಈ ಸಾವಿನ ಸ್ಥಿತಿಯಲ್ಲಿ ದುಃಖ ಬರುತ್ತಾ, ಅದಾದ ನಂತರ ನಮ್ಮ ಭಾರತದಲ್ಲಿ ಮಾತ್ರ ಇವನು ದೇಹವನ್ನು ಧರಿಸಿದ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಈ ದೇಹಕ್ಕಿಂತ ಅತ್ಯಂತ ಶಕ್ತಿಯುತವಾಗಿರುವಂಥ ಒಂದು ಶಕ್ತಿ ಇದೆ ಅಂತ ನಮ್ಮ ಭಾರತದಲ್ಲೂ ಹೇಳ್ತಾ ಇದ್ದಾರೆ. ಇದು ನಿಜಾನಾ? ಸತ್ತೋದಂಥ ವ್ಯಕ್ತಿ ಎಲ್ಲಿಗೆ ಹೋದ ಅನ್ನುವಂಥ ಕ್ವಶನೂ ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಇದೆ. ನಮ್ಮ ಭಾರತದಲ್ಲಿ ಕೆಲವು ಸರಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತಲೂ ಹೇಳ್ತಾರೆ. ನಮಗೂ ದೇಹಕ್ಕೂ ಇರುವಂಥ ಒಂದು ಸಂಬಂಧ ಈ ಬಟ್ಟೆಯನ್ನು ನಾವು ಹೇಗೆ ಬದಲಾಯಿಸ್ತೀವೋ ಆ ಥರ ಇದೆ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಇತಿಹಾಸದಲ್ಲಿ ಇರುವಂತಹ ಶ್ರೇಷ್ಠ ಸಂತರಾದ ಶ್ರೀ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂದರೆ, ಸಾವು ಅಂದರೆ ಓರೆಯಿಂದ ಖಡ್ಗವನ್ನು ಹೊರತೆಗೆಯೋದು ಅಂತಾರೆ. ಅಂದರೆ ಹೊರಗಡೆ ಇರುವಂಥ ಚೀಲವನ್ನು ಬಿಟ್ಟು ಒಳಗಿರುವಂಥ ಜೀವಾತ್ಮ ಹಾರಿ ಹೋಗ್ತಾನೆ ಅನ್ನುವಂಥ ವಿಷಯವನ್ನು ಅವ್ರು ಹೇಳ್ತಾರೆ. ಈ ಥರ ಜೀವಾತ್ಮ ಹಾರಿ ಹೋದ್ಮೇಲೆ ಏನಾಗುತ್ತೆ? ಮರಣದ ನಂತರ ಜೀವನ, ಜನ್ಮಾಂತರ, ಕರ್ಮ, ಇವುಗಳ ವಿಷಯವನ್ನು ಕುರಿತು ನಮ್ಮ ಹಿಂದೂ ಧರ್ಮ, ಅದಾದಮೇಲೆ ಬೌದ್ಧ ಧರ್ಮ, ಜೈನ ಧರ್ಮ ತನ್ನದೇ ಆದಂತಹ ಒಂದು ದೃಷ್ಟಿಕೋನದಿಂದ ತನ್ನದೇ ಆದಂತಹ ಒಂದು ಸೌಧವನ್ನು ಭದ್ರವಾಗಿ ಕಟ್ಟಿ ನಿಂತಿದೆ. ಪಶ್ಚಿಮ ದೇಶಗಳಲ್ಲಿ ಕರ್ಮ, ಜನ್ಮಾಂತರ ಈ ವಿಷಯಗಳನ್ನೆಲ್ಲ ಅವರು ಒಪ್ಪದೇ ಇದ್ರೂ ಮನುಷ್ಯ ಸತ್ತ ಮೇಲೆ ಅವನು ಸ್ವರ್ಗದಲ್ಲೋ ಅಥವಾ ನರಕದಲ್ಲೋ ವಾಸಿಸ್ತಾನೆ ಅನ್ನುವಂಥ ನಂಬಿಕೆ ಅವ್ರದ್ದಾಗಿದೆ. ಆದರೆ ನಮ್ಮ ಭಾರತ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಾದಂತಹ ಜನ್ಮ, ಕರ್ಮಾಂತರ ಇವುಗಳ ವಿಷಯದ ಮೇಲೆ ನಮ್ಮ ಆಧಾರ ಸ್ತಂಭ ಭದ್ರವಾಗಿದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ. ಹಂಗಿದ್ದ ಮೇಲೂ ಈ ಗುರುತ್ವಾಕರ್ಷಣೆ ಗ್ರಾವಿಟೇಷನಲ್ ಫೋರ್ಸ್ನ ನಮ್ಮಲ್ಲಿ ಎಷ್ಟೊಂದು ಜನ ನಂಬುತ್ತಾರೆ. ಬಟ್ ಈ ಜನ್ಮಾಂತರ, ಕರ್ಮ ಇವುಗಳನ್ನ ನಂಬೋದು ಸ್ವಲ್ಪ ಕಷ್ಟವಾದಂತಹ ವಿಷಯವೇ ಆಗಿದೆ. ಕೆಲವು ವರ್ಷಗಳ ಹಿಂದೆಯೇ ಮನೋವಿಜ್ಞಾನಿಗಳು, ಮನೋರೋಗ ತಜ್ಞರು ಈ ಅತೀಂದ್ರಿಯ ಅನುಭವಗಳ ಬಗ್ಗೆ ಕೆಲವು ಸಂಶೋಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅಮೆರಿಕ, ರಷ್ಯಾ ಅವರು ತುಂಬ ಮುಂದುವರೆದಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಹಲವಾರು ಸಂಶೋಧನೆ, ರಿಸರ್ಚ್ಗಳನ್ನ ಅವರು ಮಾಡಿದ್ದಾರೆ. ಈ ರೀತಿ ಅನೇಕ ಸಂಶೋಧನೆಯನ್ನು ಮಾಡಿ ಒಳ್ಳೆ ಹೆಸರು ಪಡೆದಂಥ ಒಬ್ಬ ದೊಡ್ಡ ಮನೋವಿಜ್ಞಾನಿ ಅಂದರೆ ಆಗಿನ ಕಾಲದಲ್ಲೇ ಡಾಕ್ಟರ್ ಕುಬ್ಲೆರ್ ರೋಸ್ ಅನ್ನೋರ್ದು ತುಂಬ ದೊಡ್ಡ ಹೆಸರು. ಅವರ ಪೂರ್ಣ ಹೆಸರು ಎಲಿಜಬೆತ್ ಕುಬ್ಲೆರ್ ರೋಸ್ ಅಂತ. ಇವರಲ್ಲಿ ಏನು ಡಿಸ್ಟಿಂಗ್ವಿಷ್ ಆಗಿ ಇವ್ರದ್ದು ಏನು ದೊಡ್ಡ ವಿಷಯ ಅಂದರೆ, ಸುಮಾರು 10 ವರ್ಷಗಳ ಕಾಲ ಅವರು ಸಾವಿನ ಮೇಲೆ ಸಂಶೋಧನೆಯನ್ನು ನಡೆಸಿ ಅನೇಕ ರೀತಿಯಾದಂತಹ ಬುಕ್ಸನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. ಇವರು ನೂರಾರು ಆಸ್ಪತ್ರೆಗಳಲ್ಲಿ ನಾನಾ ಥರವಾದಂತಹ ರೋಗಗಳಿಂದ ನರಳುವಂತಹ ರೋಗಿಗಳು, ಸಾವನ್ನು ಸಮೀಪಿಸಿದಂತಹ ಸಹಸ್ರಾರು ರೋಗಿಗಳನ್ನು ಭೇಟಿ ಮಾಡಿ ಆ ರೋಗಿಗಳು ಸಾಯೋದಕ್ಕಿಂತ ಮುಂಚೆ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥ ವಿಷಯಗಳನ್ನು ಕುರಿತು ಇವರು ಅಧ್ಯಯನ ಮಾಡಿದ್ದಾರೆ. ಇವರು ಸುಮಾರು 25 ವರ್ಷಗಳಿಂದ ಡಾಕ್ಟ್ರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂಥ ಸಂದರ್ಭದಲ್ಲಿ ರೋಗಿಗಳು ಸಾವು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಆಗ್ತಾ ಇರುವಂಥ ವಿಚಿತ್ರವಾದಂಥ ಅನುಭವಗಳನ್ನ ಇವರು ಅಧ್ಯಯನ ಮಾಡೋದಕ್ಕೆ ಇವರು ಆಸಕ್ತರಾಗ್ತಾರೆ. ಕೆಲವು ರೋಗಿಗಳು ಕಿರ್ಚಾಡಿಕೊಂಡು ನರಳಾಡಿಕೊಂಡು ಸಾಯ್ತಾ ಇದ್ದರೆ, ಇನ್ನು ಕೆಲವು ರೋಗಿಗಳು ತುಂಬ ಸಂತೋಷದಿಂದ, ಆನಂದದಿಂದ, ಒಂದು ಶಾಂತಿಯಿಂದ ಪ್ರಾಣವನ್ನು ಬಿಡ್ತಾರೆ. ಇನ್ನು ಕೆಲವರು ಯಾವುದೋ ಒಬ್ಬ ವ್ಯಕ್ತಿ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರ್ತಾನೆ, ಅವನ ಜೊತೆ ಇವರು ಸಂತೋಷದಿಂದ ಮಾತಾಡಿಕೊಂಡು ಪ್ರಾಣ ಬಿಟ್ಟರೆ, ಇನ್ನು ಕೆಲವರು ಅವ್ರ ಪ್ರೀತಿ ಪಾತ್ರರಾದಂತಹ ಬಂಧುಗಳ ಜೊತೆನೋ ಅಥವಾ ಸಹರೋಗಿಗಳ ಜೊತೆನೋ ನೋಡಿ ನಾನು ಇಂಥ ದಿನ ಪ್ರಾಣವನ್ನು ಬಿಡ್ತಾ ಇದ್ದೀನಿ ಅಂತ ಮುಂಚೆನೇ ಹೇಳಿ ಪ್ರಾಣವನ್ನು ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಮೇ ಬಿ ಇವ್ರು ತೊಗೊಳ್ತಾ ಇರೋವಂಥ ಮೆಡಿಸಿನ್ನಿಂದ ಈ ರೀತಿಯಾಗಿ ಇವರು ವರ್ತಿಸ್ತಾ ಇದ್ದಾರೋ ಅಂತ ಅವರು ಫಸ್ಟು ಯೋಚಿಸ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಔಷಧಿಯನ್ನು ತಗೊಳ್ಳದೇ ಇರೋವಂಥ ರೋಗಿಗಳೂ ಕೂಡ ಇದೇ ರೀತಿಯಾದಂಥ ವರ್ತನೆಗಳು ಅವರಲ್ಲೂ ಕಂಡು ಬರ್ತಾ ಇರುತ್ತೆ. ಇನ್ನು ಕೆಲವು ರೋಗಿಗಳದ್ದು ಮಾತ್ರ ಅವರು ದೇಹ ಬಿಡುವಂಥ ಸಂದರ್ಭ ತುಂಬ ಆಶ್ಚರ್ಯಕರವಾಗಿರುವಂತೆ ಇರುತ್ತೆ. ಅದಾದ ನಂತರ ಸಾವಿನ ಆಚೆ ಏನೋ ಒಂದು ಇದೆ ಅನ್ನುವಂಥ ಸಂದೇಶವನ್ನು ನಮಗೆ ಗೊತ್ತಾಗುವ ಹಾಗೆ ಅವರು ನೀಡುವಂಥ ಪ್ರಯತ್ನವನ್ನು ಮಾಡಿ ಅವರು ಪ್ರಾಣವನ್ನು ಬಿಟ್ಟಿರ್ತಾರೆ. ಇಂತಹ ಅನೇಕ ರಿಸರ್ಚ್ಗಳನ್ನ ಮಾಡಿದಂಥವರು ಕುಬ್ಲೆರ್ ರೋಸ್. ಒಂದು ಸರಿ ಇವರು ವಿದ್ಯಾರ್ಥಿಗಳನ್ನು ಕುರಿತು ಇವರು ಭಾಷಣವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಅವ್ರಿಗೆ ಹೇಳ್ತಾರೆ.
ಆ ಸಂದರ್ಭದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು, ಡಾಕ್ಟರ್ಸು, ಅದಾದಮೇಲೆ ಮೀಡಿಯಾದವರು ಈ ವಿಷಯಗಳನ್ನೆಲ್ಲ ಕೇಳಿ ಆ ಕುಬ್ಲೆ ರೋಸ್ ಅವರ ಮುಂದೆನೇ ನಾನಾ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಅವರೆಲ್ಲ ವ್ಯಕ್ತವನ್ನು ಪಡಿಸ್ತಾರೆ. ಇದನ್ನೆಲ್ಲ ಕೇರ್ ಮಾಡದೇ ಇದ್ದಂತಹ ಕುಬ್ಲೆ ರೋಸ್ ಅವರು ಕೊನೆಗೆ ಒಂದು ಓಪನ್ ಸ್ಟೇಟ್ಮೆಂಟನ್ನೇ ಅವರು ನೀಡಿಬಿಡ್ತಾರೆ. ಇದು ನನ್ನ ನಿಜವಾದ ನಂಬಿಕೆ ಅಥವಾ ಅಭಿಪ್ರಾಯದ ಮಾತಲ್ಲ. ಸ್ವಲ್ಪವೂ ಸಂಶಯ ಇಲ್ಲದೆ ಸಾವಿನ ಆಚೆ ಒಂದು ಜೀವನ ಇದೆ ಅಂತ ಒಂದು ಓಪನ್ ಸ್ಟೇಟ್ಮೆಂಟನ್ನೇ ಅವರು ನೀಡಿಬಿಡ್ತಾರೆ. ನಿಮಗೂ ಇದೇ ರೀತಿಯಾದಂತಹ ಒಂದು ಕೋಲಾಹಲ ಇದ್ದೇ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಕುಬ್ಲೆ ರೋಸ್ ಅವರು ಯಾವ ರೀತಿಯಾದಂತಹ ದೃಷ್ಟಿಕೋನದಲ್ಲಿ ಅವರು ಸಾವಿನ ಆಚೆ ಒಂದು ಜೀವನ ಇದೆ ಅನ್ನೋದನ್ನು ಹೇಳ್ತಾರೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಹತ್ರ ಖಂಡಿತವಾಗ್ಲೂ ತಿಳಿಸ್ತೀನಿ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಯಾವುದೋ ಒಂದು ರೀತಿಯಿಂದ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಅದಾದಮೇಲೆ ಶೇರ್ ಮಾಡಿ. ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ದಿನ ನಿಮಗೆ ಯಾವುದೋ ಒಂದು ಕಂಟೆಂಟ್ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನನ್ನ ಈ ಚಾನೆಲ್ನಲ್ಲಿ ಅನೇಕ ರೀತಿಯಾದಂತಹ ಉಪಯೋಗಕ್ಕೆ ಬರುವಂತಹ ಕೆಲವು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅವುಗಳನ್ನು ಒಂದು ಸರಿ ನೋಡಿ. ಸೊ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ಕಂಟೆಂಟೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.